ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 342ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹೇಳಿದೆ, ರಾವಣ ಸೀತೆಯನ್ನು ತನ್ನ ಅರಮನೆಗೆ ತೊಗೊಂಡು ಬರ್ತಾನೆ. ಬಂದ ನಂತರ ಅವಳನ್ನು ಒಂದು ಮಾಯಾ ಗುಹೆಯಲ್ಲಿ ಇಟ್ಕೊಂಡು ಅಲ್ಲಿ ಕಾವಲುಗಾರನ್ನು ನೇಮಿಸ್ತಾನೆ ಮತ್ತು ಕಾವಲುಗಾರರಿಗೂ ಎಚ್ಚರಿಕೆಗಳನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ 8 ಜನ ರಾಕ್ಷಸ ವೀರರನ್ನು ಕರೆಸಿ ಅವರಿಗೆ ಮೀನಿನ ಊಟದ ಔತಣವನ್ನು ಕೊಟ್ಟು ಜನಸ್ಥಾನಕ್ಕೆ ಹೋಗಿ ರಾಮ ಏನು ಮಾಡ್ತಾ ಇದ್ದಾನೆ ಅದರ ಮಾಹಿತಿ ಒದಗಿಸಲಿಕ್ಕೆ ಸಾಧ್ಯವಾದರೆ ಒಂದು ಕುತಂತ್ರದ ಮೂಲಕ ಎಚ್ಚರಿಕೆಯಿಂದ ರಾಮನ ರಕ್ಷಣೆಯನ್ನು ವಧೆ ಮಾಡಲಿಕ್ಕೆ ಹೇಳ್ತಾನೆ. ಯಾಕಂದರೆ ರಾವಣನಲ್ಲಿ ರಾಮನ ಭಯ ಇರ್ತದೆ. ಯಾವಾಗ ಬರ್ತಾನೋ, ಯಾವ ನೆಲಗಳು ಯುದ್ಧ ಮಾಡ್ತಾನೋ, ಅವನು ಪರಾಕ್ರಮ ಬಗ್ಗೆನೂ ಎಲ್ಲರೊಂದಿಗೆ ಕೇಳಿರ್ತಾನೋ. ಮಾರೀಚನೂ ಹೇಳಿರ್ತಾನೆ, ಅವನಿಗೆ ಸೀತೆ ಹೇಳಿರ್ತಾಳೆ, ಜಟಾಯು ಹೇಳಿರ್ತಾನೆ. ಅದಕ್ಕೆ ಅವನಿಗೆ ಭಯ ಇರ್ತದೆ. ಅವನು ಹುಡುಕೊಂಡು ಬರ್ತಾನೆ, ನನ್ನ ಹುಡುಗ ಯುದ್ಧ ಮಾಡ್ತಾನೆ ಒಂದು ಭಯ ಇರ್ತದೆ. ಆ ಭಯದಿಂದ ಮುಕ್ತ ಆಗುವ ಸಲುವಾಗಿ ಒಂದು 8 ಮಂದಿನ ರಾಮನ ಜನಸ್ಥಾನದಲ್ಲಿ ವಧೆ ಮಾಡಲಿಕ್ಕೆ ಕಳಿಸಿ ತಾನು ರಾಮನ ಭಯದಿಂದ ನಿಶ್ಚಿತವಾಗಿ ಉಳಿತಾನೆ. ಅಂದರೆ ಮುಕ್ತನಾಗಿ ಅಗದಿ ಬಂದಾಣ. ಒಂದು ಏನಿರುತ್ತೆ ಗುರಿ ಅಂದರೆ ಸೀತೆ ಕಡೆ ಬರ್ತಾನೆ. ಅಲ್ಲಿ ಒಂದು ಕುತಂತ್ರವನ್ನು ಹೂಡ್ತಾನೆ. ಸೀತೆ ಮನಸ್ಸನ್ನು ಬದಲಿಸುವುದಕ್ಕಾಗಿ ಅವಳನ್ನು ತನ್ನ ಅರಮನೆಗೆ ಕರ್ಕೊಂಡು ಹೋಗಿ ತನ್ನ ಅರಮನೆಯಲ್ಲಿರುವಂಥ ವೈಭವವನ್ನು, ಅಲಂಕಾರಗಳನ್ನು, ಅಲ್ಲಿರುವಂಥ ಸೌಲಭ್ಯಗಳನ್ನು ಅವಳಿಗೆ ತೋರಿಸುವ ಮೂಲಕ ಅವಳ ಮನಸ್ಸನ್ನು ಬದಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಮುಂದುವರೆದು ತನ್ನ ಅರಮನೆ ಪದೇ ಪದೇ ತೋರಿಸಿದ ಸೀತೆಗೆ ರಾವಣ ಸಾವಿರಾರು ಅಲಂಕೃತ ಸ್ತ್ರೀಯರಿಂದ ತುಂಬಿತ್ತು ರಾವಣನ ಅರಮನೆ. ಆ ರಾವಣ ಅರಮನೆದಾಗ ಸಾವಿರಾರು ವೆರಿ ಸುಂದರ ಸ್ತ್ರೀಯರು, ಅಲಂಕೃತ ಸ್ತ್ರೀಯರಿದ್ದರು. ವಿಭಿನ್ನ ಪಕ್ಷಿಗಳು, ವಜ್ರ, ಮುತ್ತು, ರತ್ನ, ಅಲಂಕೃತ ಕಂಬಗಳು. ಅಲ್ಲಿ ಎಷ್ಟು ಅರಮನೆಗಳ ಕಂಬಿತ್ತಲ್ಲ ಆ ಕಂಬ ಎಲ್ಲನೂ ಮುತ್ತು, ರತ್ನ, ವಜ್ರಗಳಿಂದನೇ ಅಲಂಕೃತಗೊಂಡಿದ್ದು, ಶೃಂಗಾರಗೊಂಡಿದ್ದು. ಕಂಬಗಳ ಗೋಡೆಗಳ ಶೃಂಗಾರಗೊಂಡಿದ್ದು. ಮನುಷ್ಯರದ್ದು ಬಿಟ್ಟುಬಿಡಿ, ಆನಂತರ ಮನುಷ್ಯರದ್ದು ಏನೈತೆ ಅದು ಬೇರೆ. ಬರೇ ಅರಮನೆಯಲ್ಲಿ ಇರುವಂಥ ಕಂಬಗಳು, ಗೋಡೆಗಳು ಈ ಕಿಮ್ಮತ್ತಿನ ಹರಳುಗಳಿಂದ, ಬಂಗಾರ ಬೆಳ್ಳಿಯಿಂದ ಅಲಂಕೃತಗೊಂಡಿದ್ದವು. ವಾದ್ಯ ಶಬ್ದಗಳಿಂದ ಗುಂಜಿಸುತ್ತಿತ್ತು ಅರಮನೆ. ಇಲ್ಲಿ ಯಾವಾಗಲೂ ಅಲ್ಲೇ ಏನಿತ್ತಪ್ಪ ಅಂದ್ರೆ ಅವನ ಅರಮನೆಯಲ್ಲಿ ವಾದ್ಯಗಳನ್ನು ನುಡಿಸುತ್ತಿದ್ದರು. ಸಂಗೀತ, ಸ್ತ್ರೀ ಮತ್ತು ಸೆರೆ 3 ಇದ್ದು ಅಲ್ಲೇ. ಮದ್ಯನೂ ಇತ್ತು, ವಾಯಿನೂ ಇತ್ತು, ಹೆಂಗಸರು ಇದ್ದರು, ಸುಂದರ ಸ್ತ್ರೀಯರು ಇದ್ದರು, ವುಮನ್ಸು ಇದ್ದರು, ವಾದ್ಯನ ಮ್ಯೂಸಿಕ್ಕು ಇತ್ತಲ್ಲಿ. ಮ್ಯೂಸಿಕ್ ಸತತವಾಗಿ ಆ ಹೆಣ್ಣುಮಕ್ಕಳನ್ನು ಅವ್ರು ಯಾರನ್ನು ಅಪಹರಿಸ್ಕೊಂಡು ಬಂದಿದ್ದ, ಯಾರು ಅವನ ಅರಮನೆಯಲ್ಲಿದ್ದಾರೋ ಅವರು ವಾದ್ಯಗಳನ್ನು ನುಡಿತಿದ್ರು. ಹಿಂಗೆ ಅಲ್ಲಿ ಅದರಿಂದ ಅದು ತುಂಬಿ ಹೋಗಿತ್ತು. ನಾವೇನು ಮಾಡ್ತೇವೆ, ಈ ಏನು 3 ಅದಾವಲ್ಲ ಇವನ್ನ ನಾವು ಇತ್ತೀಚಿನ ರಾಜ್ಯದ ಅಲ್ಲೇ ಸೃಷ್ಟಿ ಮಾಡ್ತಿದ್ರು ಅಂತ ಅನ್ನಿಸ್ತಿದೆ. ಒಂದೊಂದು ಸಲ ಹೇಳ್ತಾರೆ ಇದು ಮೊಘಲರ ಸಾಮ್ರಾಜ್ಯ ಕಾಲದಲ್ಲಿ ಅಥವಾ ಹಿಂದೆ ಈ ನವಾಬರ ಕಾಲದಲ್ಲಿ ಅಥವಾ ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ಬಂತು ಅಂತ. ಇಲ್ಲ, ಈ ಒಂದು ಪದ್ಧತಿ ಏನಿದೆ, ಈ ಒಂದು ವ್ಯವಸ್ಥೆ ಏನಿದೆ, ಪರಂಪರೆ ಏನಿದೆ, ಇದು ತ್ರೇತಾಯುಗದಿಂದನೂ ಬಂದಿದೆ. ಅರಮನೆಗಳಲ್ಲಿ ಇವೆಲ್ಲನೂ ಇರ್ತಿದ್ದು. ರಾಜನ ಮನರಂಜನೆಗಾಗಿ, ರಾಣಿಯರ ಮನರಂಜನೆಗಾಗಿ ಇವೆಲ್ಲ ಅಲ್ಲೇ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಅದಕ್ಕೆ ಇವ ಸೀತೆಯನ್ನು ಕರ್ಕೊಂಡು ಒಳಗೆ ಹೋಗ್ತಾನೆ. ಎದುರಿಗೆಲ್ಲ ಸಾವಿರಾರು ಅಲಂಕೃತ ಅಗದಿ ಶೃಂಗಾರಗೊಂಡಂಥ ಸ್ತ್ರೀಯರು ಇರ್ತಾರೆ. ಅರಮನೆಯ ಗೋಡೆಗಳು, ಕಂಬಗಳೆಲ್ಲನೂ ಕೂಡ ಈ ವಜ್ರ, ಅವಳು ಮುತ್ತು, ರತ್ನಗಳಿಂದ ಅಲಂಕೃತಗೊಂಡಿರ್ತಾರೆ. ಮುಂದೆ ಹೋಗ್ತಾ ಇದ್ದಾಗ ಸಂಗೀತ ಸ್ವರ ಕೇಳಿ ಬರಲಿಕ್ಕೆ ಹತ್ತಿದೆ. ಗುಂಜಿಸುತ್ತಿತ್ತು ಅರಮನೆ. ಕಮಾನುಗಳು ಚಿನ್ನ ಅಲಂಕಾರದಿಂದ ಕಂಗೊಳಿಸುತ್ತಿದ್ದವು. ಒಳ ಮಹಡಿ ಮೆಟ್ಟಲು ಏರುವಾಗ ಸೀತೆ ಜೊತೆ ರಾಮನ ಅಲಂಕೃತ ಸುಂದರಿಯರು ಇಣುಕುತ್ತಿದ್ದರು ಕಿಟಕಿಯಲ್ಲಿ. ಮುಂದೆ ಒಳಗವ ಬಹುಮಹಡಿ ಕಟ್ಟಡ ಇರ್ತದೆ. ಅಲ್ಲೆಲ್ಲ ಒಳಗೆಲ್ಲ ಅಲ್ಲೆಲ್ಲ ಅರಮನೆಗಳು, ಸಪ್ರೇಟ್ ಅರಮನೆಗಳಿರ್ತಾವೆ. ರಾಣಿ, ಉಪರಾಣಿಗಳಿರ್ತಾರೆ. ಅವನ ಅರಮನೆ ಅಂದರೆ ಅಲ್ಲೆಲ್ಲ ಉಪಪತ್ನಿಯರು ಇರ್ತಾರೆ. ಪ್ರತಿ ಉಪಪತ್ನಿಗೆ ಒಂದೊಂದು ಬೇರೆ ಬೇರೆನೇ ಅರಮನೆ. ಅದೇ ದೊಡ್ಡ ಕಟ್ಟಡದಲ್ಲಿನೇ ಇರ್ತದೆ ಇದು ಅರಮನೆ. ನೀವೇನು ಮಾಡ್ತಾರೆ, ಮೆಟ್ಟೆಲ್ಲ ಹತ್ಕೊಂಡು ಅದೆಲ್ಲ ತೋರಿಸೋದು ಹೋಗೋ ಕಾಲಕ್ಕೆ
ಅವರೇನಿದ್ರಲ್ಲ, ಈಗಾಗಲೇ ಅವನು ಉಪಪತ್ನಿಯರಿದ್ರಲ್ಲ, ಭಾಳ ಸುಂದರ ಸ್ತ್ರೀಯರಿದ್ದರು ಅವರು. ಅವರೆಲ್ಲ ಕಿಟಕಿಯಿಂದ ಈ ರಾವಣ ಸೀತೆಯನ್ನು ಕರ್ಕೊಂಡು ಬರುವುದನ್ನು ಇಣಿಕೆ ನೋಡ್ತಿದ್ರು. ತನ್ನ ಅರಮನೆಯ ಅಮೃತ ಶಿಲೆ ವಜ್ರ ಅಲಂಕೃತ ನೋಡಿ, ಅವನ ಅರಮನೆ ಅಮೃತ ಶಿಲೆ, ಮರಮರ ಅಂತೇಳಿ ಈಗ ನಾವು ತಾಜ್ ಮಹಲ್ ಇದೆಲ್ಲ ಅಮೃತ ಶಿಲೆಯಿಂದ ಕಟ್ಟಿದಂಥ ಕಟ್ಟಿಸಿದಂಥ ತಾಜ್ ಮಹಲ್. ಈ ರಾವಣನ ಅರಮನೆಯು ಕೂಡ ಅಮೃತ ಶಿಲೆ ಉಪಯೋಗ ಮಾಡಿದರು. ಅಮೃತ ಶಿಲೆ ಇತ್ತು. ಆ ಅಮೃತ ಶಿಲೆ ಅಲ್ಲದೆ ವಜ್ರಾಲಂಕರಿತ ಇದ್ದು ಬಹುಮಹಡಿಗಳನ್ನು ತೋರಿಸಿದ ಸೀತೆಗೆ ರಾವಣ. ಈ ಬಹುಮಹಡಿ ಏನಿದೆಲ್ಲ, ಬಹುಮಹಡಿ ಕಟ್ಟಡ ಅದು. ಪ್ರತಿಯೊಂದು ರೂಮುಗಳನ್ನು ಅಲ್ಲಿರುವಂಥ ವಾತಾವರಣವನ್ನು ಅವನ ಸೀತೆಗೆ ತೋರಿಸ್ತಾನೆ. ಪುಷ್ಕರಣಿ ಕಾರಂಜಿ, ಅದ್ರ ನಡುವೊಂದು ದೊಡ್ಡ ಪುಷ್ಕರಣಿ ಇರ್ತದೆ. ನಾವೀಗ ಅದಕ್ಕೇನಂತೇವೆ ಅಂದರೆ, ಈಗ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಅದನ್ನು, ಇವೆಲ್ಲ ಇಮಿಟೇಷನ್ ಇವು. ತ್ರೇತಾಯುಗದಲ್ಲಿ ಆ ರಾಜರೆಲ್ಲ ಏನು ಅನುಭವಿಸ್ತಿದ್ರು. ಅರಮನೆಯಲ್ಲಿ ನಡುವ ಒಂದು ಏನು ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲ್ ಮಾಡ್ತಿದ್ರು. ಸದಾ ಅಲ್ಲಿ ಬುಗ್ಗೆ ಅಂದರೆ ಕಾರಂಜಿ ಇರ್ತಿದ್ದು, ಕಮಲ ಇರ್ತಿದ್ದು, ದ್ರವ್ಯ ಇರ್ತಿತ್ತು, ಯಾವ ಬೇಕಾದ ದ್ರವ್ಯ ಇರ್ತಿದ್ದು. ಅಲ್ಲಿ ರಾಜರಾಣಿಯರು ಏನು ಮಾಡ್ತಿದ್ರ, ಸ್ನಾನ ಮಾಡೋದು ಅಥವಾ ರತಿ ಕ್ರೀಡೆ ಇಂಥವೆಲ್ಲ ಅಲ್ಲಿ ನಡೀತಿದ್ದು. ಅಂಥದ್ದೊಂದು ದೊಡ್ಡ ಪುಷ್ಕರಣಿ ಅಂತ ನಾವು ಬರೀ ಗುಡಿ ಮುಂದಿಂದ ಅರ್ಥ ಅಲ್ಲ, ಅರಮನೆಗಳಿರೋ ಪುಷ್ಕರಣಿ ಅಂದರೆ ಅದು ಸ್ವಿಮ್ಮಿಂಗ್ ಪೂಲ ಇತ್ತದು. ಅಂಥ ಪುಷ್ಕರಣಿ, ದೊಡ್ಡ ಪುಷ್ಕರಣಿ ಕೂಡ ಅವನ್ನ ತೋರಿಸ್ತಾನೆ. ಪುಷ್ಕರಣಿ ಕಾರಂಜಿ ವಿಭಿನ್ನ ಹೂ ಕುಂಡಲಗಳು ತೋರಿಸಿದ ರಾವಣ ದುಃಖಿತ ಸೀತೆಗೆ ತನ್ನ ಅರಮನೆ ಸೌಂದರ್ಯ ತೋರಿಸುತ್ತಾ ಕಾಮಭಾವ ಪ್ರಚೋದಿಸಲು ಅವಳಲ್ಲಿ ದುರ್ಬುದ್ಧಿ ರಾವಣ ನುಡಿದ. ಇದನ್ನೆಲ್ಲ ತೋರಿಸ್ಕೊಂತ ಹೊಂಟ. ಅಂದರೆ ಆಮಿಷ, ಇಷ್ಟೆಲ್ಲ ವೈಭವ ಐತಿ. ಅವ ಮೊದಲೇ ಹೇಳಿರ್ತಾನಲ್ಲ, ನಿನ್ನೆ ಪಟ್ಟದ ರಾಣಿ ಮಾಡ್ತೀನಿ ಅಂತ ಹೇಳಿರ್ತಾನೆ. ಎಲ್ಲ ನನ್ನ ವೈಭವವನ್ನು ನೀನೇನು ಮಾಡೋ, ನೀನು ಅನುಭವಿಸು, ಸುಖ ಪಡು, ಎಲ್ಲ ಸೌಲಭ್ಯಗಳನ್ನು ಬಳಸ್ಕೋ ಅಂತ ಹೇಳಿರ್ತಾನಲ್ಲ. ನಾನು ಅಲ್ಲಿ ಹೇಳಿದ್ದು ಅದು ಸರಿ ಇದೆ ಅಂತ ಆಕಿ ಮನಸ್ಸು ತಿಳ್ಕೊಂಡು ಬದಲಾಗಲ್ಲ ಅನ್ನೋ ದೃಷ್ಟಿಯಿಂದ ಅವನು ಬಂದ. ಅವಳಿಗೆಲ್ಲ ತೋರಿಸ್ತಾ ಮತ್ತೇನು ಮಾಡ್ತಾನಂದರೆ ಇನ್ನೊಂದು ಟ್ರಿಕ್ ಯೂಸ್ ಮಾಡ್ತಾನೆ. ಅವಳಲ್ಲಿ ತನ್ನ ಪ್ರತಿ ಕಾಮ ಭಾವನೆಗಳು ಹುಟ್ಟಬೇಕು. ನೋಡ್ರಿ, ಗನಸನ ತಂತ್ರಗಳಿವೆಲ್ಲ. ಹೆಣ್ಣು ಒಬ್ಬಂಟಿಯಾಗಿದ್ದಾಗ ಅಥವಾ ಹೆಣ್ಣು ಬೇರೆ ಇತ್ತಂದ್ರೆ ಅದನ್ನು ತನ್ನ ವಶೀಕರಣ ಮಾಡಿಕೊಳ್ಳೋ ಸಲುವಾಗಿ ಇಂಥವೆಲ್ಲ ಹೆಣ್ಣಿನ ದೌರ್ಬಲ್ಯಗಳನ್ನು ಗುರುತಿಸಿಕೊಂಡು ಗಂಡ ಈ ಪ್ರಯೋಗಗಳನ್ನು ಮಾಡ್ತಿರ್ತಿದೆ. ಅದೇ ರೀತಿ ರಾವಣ ಕೂಡ ಮಾಡ್ತಿರ್ತಾನೆ. ನೋಡಿ, ವಾಲ್ಮೀಕಿ ಜನರ ಸೋಷಿಯಲ್ ಸೈಕಾಲಜಿ ಬಗ್ಗೆ, ಯಾವ ರೀತಿಯಾಗಿ ಹೆಣ್ಣು ಗಂಡಿನ ಮನಸ್ಥಿತಿ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಿ ತಮ್ಮ ರಾಮಾಯಣದ ಮೂಲಕ ಹೇಳ್ತಾ ಇದ್ದಾರೆ. ತೋರಿಸಿದ ರಾವಣ ದುಃಖಿತ ಸೀತೆಗೆ ತನ್ನ ಅರಮನೆ ಸೌಂದರ್ಯ ತೋರಿಸುತ್ತಾ ಕಾಮಭಾವ ಪ್ರಚೋದಿಸಲು ಅವಳಲ್ಲಿ ದುರ್ಬುದ್ಧಿ ರಾವಣ ನುಡಿತಾನ. ದುರ್ಬಲ ವೃದ್ಧ ಯುವಕರ ಹೊರತು ದುರ್ಬಲ ವೃದ್ಧರು ಇರ್ಬೋದು, ಮುದುಕರು ಇರ್ಬೋದು, ದುರ್ಬಲ ಯುವಕರು, ಸಬಲರಲ್ಲ, ಏನೂ ಅವರಲ್ಲಿ ಸಾಧ್ಯ ಇಲ್ಲ, ಅಶಕ್ತರು, ಅಂಥವರನ್ನು ಹೊರತುಪಡಿಸಿ, ಇಲ್ಲಿ ಇರೋರು ಯಾರೂ ದುರ್ಬಲರಿಲ್ಲ, ಅಂಥವರನ್ನು ಹೊರತು ಉತ್ತಮ ದರ್ಜೆಯ 10 ಕೋಟಿ 22 ಕೋಟಿ ಸಾಮಾನ್ಯ, ಒಟ್ಟು 32 ಕೋಟಿ ರಾಕ್ಷಸರ ರಾಜ ನಾನು. ಓ ಸೀತೆ, ಕೂಗಿದರೆ ನನ್ನೊಂದಿಗೆ ಕೆಲಸಕ್ಕೆ ಸಾವಿರಾರು ಸೇವಕರು ಬರುವರು. ನಾನು ಸಾಮಾನ್ಯ ರಾಜ್ಯ ಅಲ್ಲ, ನನ್ನ ರಾಜ್ಯದಲ್ಲಿ ಎಷ್ಟು ಜನ ಇದೆ ಅಂದರೆ 32 ಕೋಟಿ ಜನ ಇದೆ. ನೋಡಿ, ರಾಮಾಯಣ ಕಾಲಕ್ಕೆ ತ್ರೇತಾಯುಗದಲ್ಲಿ ಇವತ್ತಿನ ಲಂಕೆ ಏನಿದೆಯಲ್ಲ, ಅಲ್ಲಿ ರಾವಣನ ಲಂಕಾನಗರಿ ರಾಜ್ಯದಲ್ಲಿ ಜನಸಂಖ್ಯೆ ಎಷ್ಟಿತ್ತಂದ್ರೆ 32 ಕೋಟಿ ಇತ್ತು. ಅಂದರೆ ಜನಸಂಖ್ಯೆ ಆವಾಗೂ ಈಗ ಅಷ್ಟೇ ನಾವು ಸೆನ್ಸಸ್ ಮಾಡ್ತೀವಿ ಅಂತ ಅಲ್ಲ, ಸೆನ್ಸಸ್ ಜನಗಣತಿಯ ತಿಳುವಳಿಕೆ, ಜನಗಣತಿಯ ವ್ಯವಸ್ಥೆ ತ್ರೇತಾಯುಗದಲ್ಲಿ ಇತ್ತಂತ ಹೇಳಿ ಈ ವಾಲ್ಮೀಕಿಯ ಸಂದೇಶ ಮೂಲಕ ಗೊತ್ತಾಗ್ತಿದೆ. ಅವನು ತನ್ನ ಜನಸಂಖ್ಯೆ ಹೇಳಿಬಿಡ್ತಾನೆ, ನನ್ನ ರಾಜ್ಯದ ಜನಸಂಖ್ಯೆ 32 ಕೋಟಿ. ಅಷ್ಟೇ ಅಲ್ಲ, ಅದ್ರಾಗ ಇಬ್ಬಾಗ ಮಾಡ್ತಾನೆ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಅಂತೇಳಿ. ನಾವು ಆ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಜನಗಣತಿ ಮಾಡೋಕೆ ನಾನು ನೋಡೋಕೆ ಹೋಗೋದಿಲ್ಲ. ಭಾರತದ ಇಷ್ಟೊಂದು ಜನಗಣತಿ ಆಗಿಬಿಟ್ಟಿದೆ. 1872ರಿಂದ ಈಗ ಆಗಬೇಕಿದು 2021ಕ್ಕೆ ಆಗಬೇಕಾಗಿತ್ತು. ಕರೋನಾ ಬಂದ್ಕೊಂಡು ಪೋಸ್ಟ್ಪೋನ್ ಆಗಿದೆ. ಸರ್ಕಾರದದು ಆಗೋ ಸ್ಥಿತಿಯಲ್ಲಿ ಇದೆ ಅಂತ ಹೇಳ್ತಾ ಹೊಂಟಾರೆ.
ಇಲ್ಲಿ ತನಕ ಎಷ್ಟು ನಮ್ಮ ಜನಗಣತಿಗಳು ಆಗ್ಯಾವ, 10 ವರ್ಷಕ್ಕೊಂದ್ಸಲ ಜನಗಣತಿ ಆಗ್ತಿದೆ. ಆ ಜನಗಣತಿಗಳಲ್ಲಿ ಕ್ವಾಲಿಟಿ ಆಫ್ ಪಾಪ್ಯುಲೇಷನ್ ಬಗ್ಗೆ ವಿಚಾರ ಇಲ್ಲ, ಆಲೋಚನೆಗಳಿಲ್ಲ, ಅದರ ಬಗ್ಗೆ ಸರ್ವೆ ಮಾಡೋದಿಲ್ಲ. ಆದರೆ ಇಲ್ಲಿ ನೋಡಿ ತ್ರೇತಾಯುಗದಲ್ಲಿ ರಾವಣ ಹೇಳ್ತಾನೆ 32 ಕೋಟಿ ಜನಸಂಖ್ಯೆಯಲ್ಲಿ ಭಾಗ 2 ವರ್ಗಗಳನ್ನು ಮಾಡ್ತಾನೆ. ಒಂದು ವರ್ಗ ಯಾವುದಂದ್ರೆ ಉತ್ತಮ ದರ್ಜೆಯ ನಾಗರಿಕರು 10 ಕೋಟಿ ಇದ್ದಾರೆ. ಈಗ ಭಾರತದ 140 ಕೋಟಿ ಇದೆ ಜನಸಂಖ್ಯೆ. ಇದರಾಗ ಉತ್ತಮ ದರ್ಜೆಯ ಜನಸಂಖ್ಯೆಯ ಜನರು ಯಾರು, ಉತ್ತಮ ಗುಣಮಟ್ಟದ ಜನರು ಯಾರು ಅಂತ ತೆಗೆದಾಗ ನನಗನ್ನಿಸ್ತಿದೆ ಭಾಳ ಕಡಿಮೆ ಆಗ್ತದೆ. ಉತ್ತಮ ಗುಣಮಟ್ಟ ಅಂದ್ರೆ ಅವರಲ್ಲಿ ಇಂಥ ಸ್ವಾರ್ಥ ಅಂದರೆ ಮಾನವೀಯ ಮೌಲ್ಯಗಳಿರಬೇಕು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ರಾಜಧರ್ಮ ಪಾಲಿಸುವಂಥದ್ದಿರಬೇಕು, ಸ್ವಾರ್ಥ ಇರಬಾರ್ದು, ಮಾನವೀಯ ಮೌಲ್ಯಗಳು ಗೊತ್ತಿರಬೇಕು, ಸಾಮಾಜಿಕ ಮೌಲ್ಯಗಳು ಗೊತ್ತಿರಬೇಕು, ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ಮೌಲ್ಯಗಳು ಅಂದರೆ ಪ್ರತಿಯೊಂದನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರಬೇಕು. ಕಲ್ತವ್ರು ಇರಬೇಕು, ಎಲ್ಲ ವಿದ್ಯೆಯನ್ನು ಬಲ್ಲವರು ಇರಬೇಕು, ಜೊತೆಗೆ ನೈತಿಕತೆಯನ್ನು ಹೊಂದಿದವರು ಇರಬೇಕು. ಅದಕ್ಕೆ ಉತ್ತಮ ದರ್ಜೆ ಜನಸಂಖ್ಯೆ ಅಂತ ಕರೀತಾರೆ. ಅಂಥವ್ರು ಎಷ್ಟು ಇದ್ದಾರಪ್ಪ? 32 ಕೋಟಿದಾಗ 10 ಕೋಟಿ ಇದ್ದಾರೆ. ಉಳುಕಿದೇನು 22 ಕೋಟಿ ಇದಲ್ಲ, ಅವ್ರು ಸಾದಾ ಇದ್ದಾರೆ. ನೋಡಿ ಎಷ್ಟು ಚಂದ ಜನಸಂಖ್ಯೆಯನ್ನು ಅಲ್ಲಿ ತ್ರೇತಾಯುಗದಲ್ಲಿ ವಾಲ್ಮೀಕಿಯವರು ರಾವಣನ ಮೂಲಕ ಹೇಳ್ತಾರೆ. ಇವತ್ತು ನಾವು ಎಷ್ಟೋ ಸಿರೀಸ್ ಆಫ್ ಜನಸಂಖ್ಯೆ ಇದನ್ನು ಮಾಡಿದ್ದೇವೆ, ಜನಗಣತಿಯನ್ನು ಮಾಡೇವೆ. ಈ ರೀತಿಯಾಗಿ ನಾವು ಎಲ್ಲಿಯೂ ಮಾಡಲಿಲ್ಲ. ಭಾಳ ಅಂದರೆ ನಾವು ಏನು ಕೊಡ್ತೇವೆ ಅಂದರೆ ಆದಾಯದ ಆಧಾರದ ಮೇಲೆ, ಆದಾಯ ಸಂಪತ್ತಿನ ಆಧಾರದ ಮೇಲೆ ಹೈಯೆಸ್ಟ್ ಯಾರು ಶ್ರೀಮಂತರು, ಭಾಳಷ್ಟು ಸಂಪತ್ತನ್ನು ಹೊಂದಿದವರು, ಮಧ್ಯಮ ಪ್ರಮಾಣದ ಸಂಪತ್ತು ಹೊಂದಿದವರು ಅಂತ ಆದಾಯ ಹೊಂದಿದವರು, ಕೆಳವರ್ಗದವರು ಅಂತ 3 ಮಾಡ್ಕೊಳ್ತೀವಿ. ಅದು ಆರ್ಥಿಕತೆ ಮೇಲೆ. ಇಲ್ಲಿ ಹಂಗಿಲ್ಲ. ಇವರು ಮಾಡಿದ್ದ ವರ್ಗೀಕರಣ ಅಂದರೆ ಜನಸಂಖ್ಯೆಯ ಓವರಾಲ್ ಗುಣಮಟ್ಟದ ಆಧಾರದ ಮೇಲೆ. ಅದಕ್ಕೆ ರಾವಣ ಹೇಳ್ತಾನೆ, ನನ್ನ ರಾಜ್ಯದಲ್ಲಿ 32 ಕೋಟಿ ಜನಸಂಖ್ಯೆ ಇದೆ, 10 ಕೋಟಿ ಜನಸಂಖ್ಯೆ ಆಗಿದೆ, ಉತ್ತಮ ದರ್ಜೆ ಒಳ್ಳೆಯ ಸಭ್ಯತೆಯನ್ನು ಹೊಂದಿದ ನೈತಿಕತೆಯನ್ನು ಹೊಂದಿದಂಥ ಜನಸಂಖ್ಯೆ ಇದೆ, ಸಾಧಾರಣ ಜನಸಂಖ್ಯೆ 22 ಕೋಟಿ ಇದೆ ಅಂಥೇಳಿ ಅಲ್ಲಿ ಜನಗಣತಿಯ ಒಂದು ವಿವರಣೆಯನ್ನು ರಾವಣ ಸೀತೆಗೆ ಕೊಡ್ತಾನೆ. ಮುಂದುವರೆದು ರಾಕ್ಷಸರ ರಾಜ ನಾನು, ಈ 32 ಕೋಟಿ ರಾಕ್ಷಸರ ರಾಜ ನಾನು, ರಾಕ್ಷಸರ ರಾಜ ನಾನು. ಓ ಸೀತೆ, ಕೂಗಿದರೆ ನಾವು ಒಂದು ವೇಳೆ ಕರೆದ್ನಂದ್ರೆ ಒಂದು ಕೆಲಸ ಒಂದೇನೊಂದೇನು ಕೆಲಸ ಆಗಬೇಕಾಗಿತ್ತು. ನನ್ನ ಒಂದು ಕೆಲಸಕ್ಕೆ ನಾ ಕರೆದ್ನಂದ್ರೆ ಸಾವಿರಾರು ಸೇವಕರು ಬರುವರು. ಒಬ್ಬನ ಕರೆದ್ನಂದ್ರೆ ಇಲ್ಲಿ ಸಾವಿರಾರು ಜನ ಬರ್ತಾರೆ. ನಂದು ಏನೇ ಒಂದು ಕೆಲಸ ಬೇಕಾಗಿತ್ತು, ನನಗೊಂದು ಗ್ಲಾಸ್ ನೀರು ಬೇಕಾಗಿತ್ತು, ಒಂದು ಗ್ಲಾಸ್ ನೀರು ತೊಗೊಂಡು ಬರ್ರಿ ಅಂತ ಹೇಳಿದ್ದಂದ್ರೆ ಸಾವಿರಾರು ಮಂದಿ ಗ್ಲಾಸ್ ನೀರು ತೊಗೊಂಡು ಬಂದುಬಿಡ್ತಾರೆ, ಬರುವರು. ರಾಜ್ಯ ಆಡಳಿತ ಸುಖಭೋಗದಲ್ಲಿ ನನ್ನ ಮೀರಿಸುವವರು ಯಾರೂ ಇಲ್ಲ. ನಾನೇನೀಗ ಸುಖಭೋಗದಲ್ಲಿ ಇದ್ದೇನೆ, ಸೌಕರ್ಯಗಳನ್ನು ಹೊಂದೇನೆ. ಇಂಥ ಸುಖಭೋಗ ಸೌಕರ್ಯಗಳನ್ನು ಈ ಭೂಮಿ ಮ್ಯಾಗ ಯಾರೂ ಹೊಂದಿಲ್ಲ. ನನ್ನ ಹೃದಯ ಉನ್ನತ ಸ್ಥಾನ ನಿನಗಿದೆ. ಅಂತಹ ರಾಜ್ಯದ ರಾಜನ ಹೃದಯದಲ್ಲಿ ಉನ್ನತ ಸ್ಥಾನ ಯಾರಿಗೆ ಕೊಟ್ಟೇನೆ ಅಂದರೆ ನಿನಗೆ ಕೊಟ್ಟೇನೆ. ನನಗೆ ಈಗಾಗಲೇ ಮಂಡೋದರಿ ಇದ್ದಾಳೆ, 1000 ಜನ ನನ್ನ ಉಪಪತ್ನಿಯರಿದ್ದಾರೆ, ಇಷ್ಟೊಂದು ಜನಸಂಖ್ಯೆ ಇದೆ, ನನ್ನಲ್ಲಿ ಎಂತೆಂಥ ಸುಂದರ ಯುವತಿಯರಿದ್ದಾರೆ. ಇದೆಲ್ಲರೂ ಇರಲಕ್ಕಾಗಿಯೂ ನನ್ನ ಹೃದಯದಲ್ಲಿ ಉನ್ನತ ಸ್ಥಾನ ಯಾರಿಗೆ ಕೊಟ್ಟೇನೆ ಅಂದರೆ ಸೀತೆ ನಿನಗೆ ಕೊಟ್ಟಿದ್ದೇನೆ, ಓ ವಿಶಾಲಾಕ್ಷಿ ಅಂಥೇಳಿ ಸೀತೆಗೆ ರಾವಣ ಈ ಒಂದು ವರ್ಣನೆಯನ್ನು ಮಾಡುವ ಮೂಲಕ ಅವಳ ಮನಸ್ಸನ್ನು ಬದಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮತ್ತು ರಾವಣ ಮತ್ತೇನು ಹೇಳ್ತಾನೆ, ಸೀತೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾಳೆ, ಮತ್ತೇನು ಘಟಿಸಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.